ಕ್ರಾಂತಿಯ ಬೆಂಕಿಯಲ್ಲಿ ಅರಳಿದ ಪ್ರೇಮದ ಹೂವಿಗೆ ಏನಂತ ಹೆಸರಿಡ್ಬೋದು? ಚೇ ಅಂತ ಕರೆಯೋಣ. ಬಾಲ್ಯದ ಹೆಸರು ಅರ್ನೆಸ್ಟೋ ಗವೇರಾ, ಆದರೆ ಜಗತ್ತು ಈತನನ್ನ ನೆನಪಿಟ್ಕೊಂಡಿರೋದು ಚೇ ಗವೇರಾ ಅಂತ. ರೆವಲ್ಯೂಷನ್ಗೆ ಗ್ಲೋಬಲ್ ಐಕನ್, ವೈದ್ಯ, ಕ್ರಾಂತಿಕಾರಿ, ಕವಿ ಚೇ ಗವೇರಾನ ತಿರುಗಾಟದ, ಹೋರಾಟದ, ಬದುಕಿನಲ್ಲಿ ಎದುರಾದ ಸವಾಲು, ಸುತ್ತಾಟ, ಸಮುದಾಯದ ನೋವುಗಳ ನಡುವೆ ಪ್ರೇಮದ ಕಥೆ ಕೂಡ ಇದೆ. ಸಾವಿರದ 1928ರಲ್ಲಿ ಅರ್ಜೆಂಟೈನಾದ ರೊಸಾರಿಯೋನಲ್ಲಿ ಹುಟ್ಟಿದ ಅರ್ನೆಸ್ಟೋ ಗವೇರಾಗೆ ಬಾಲ್ಯದಿಂದಲೂ ಅಸ್ತಮ ಕಾಡ್ತಾ ಇತ್ತು. ಅಸ್ತಮಾನ ಮೆಟ್ಟಿ ನಿಂತಿದ್ದಲ್ಲದೆ ವೈದ್ಯಕೀಯ ಶಿಕ್ಷಣವನ್ನೇ ಆರಿಸ್ಕೊಂಡ. ಯೂನಿವರ್ಸಿಟಿ ಆಫ್ ಬಾಯ್ನಸ್ ಏರಿಸ್ನಲ್ಲಿ ಇವನು ಮೆಡಿಕಲ್ ಶಿಕ್ಷಣವನ್ನ ಮುಗಿಸ್ದ. ಅವನ ಥೀಸಿಸ್ ಮುಖ್ಯವಾಗಿ ಕೇಂದ್ರೀಕೃತವಾಗಿದ್ದು ಅಲರ್ಜಿ ರಿಸರ್ಚ್ನಲ್ಲಿ. ಸ್ವತಃ ತಾನು ಬಾಲ್ಯದಲ್ಲಿ ಅನುಭವಿಸಿದ ತೀವ್ರ ಅಸ್ತಮ ಅವನನ್ನ ಅಲರ್ಜಿ ರಿಸರ್ಚ್ನಲ್ಲಿ ಕೆಲಸ ಮಾಡೋ ಹಾಗೆ ಮಾಡ್ತು. ಒಂದು ಕಡೆ ಇದ್ದು ಅಲ್ಲಿನ ರೋಗಿಗಳನ್ನ ನೋಡೋದಕ್ಕಷ್ಟೇ ಇವನು ತನ್ನ ಜ್ಞಾನವನ್ನ ಜನರನ್ನ ತಲುಪೋದಕ್ಕೆ ಅವನೊಳಗಿರೋ ಸಹಾನುಭೂತಿಯನ್ನ ಲಿಮಿಟ್ ಮಾಡ್ಕೊಳ್ಳಿಲ್ಲ. ಟ್ರಾವೆಲ್ ಮಾಡಿದ, ಅದು ತನ್ನ ಮೋಟಾರ್ ಬೈಕ್ನಲ್ಲಿ. ಚಿಲಿ, ಪೆರು, ಕೊಲಂಬಿಯಾ, ವೆನಿಜುವೆಲಾ ಅಂತ ಸುಮಾರು 8,000 ಕಿಲೋಮೀಟರ್ಗಳಷ್ಟು ತನ್ನ ಮೋಟಾರ್ ಸೈಕಲ್ನಲ್ಲೇ ಗೆಳೆಯ ಅಲ್ಬರ್ಟೋ ಗ್ರನಾಡೋ ಜೊತೆ ಸುತ್ತಾಡ್ದ. ಅವನ ಪ್ರಯಾಣದಲ್ಲೆಲ್ಲ ಅವನು ಕಂಡಿದ್ದು ಬಡವರ ಬವಣೆ, ಕುಷ್ಠರೋಗಿಗಳ ಸಫರಿಂಗ್, ಕಾಯಿಲೆಗಳು ಮತ್ತು ಬಡತನ ಉಳಿಸಿರೋ ನಿರಾಸೆ. ಅವರ ಪ್ರಯಾಣದ ನಡುವೆ ತಮ್ಮ ಕೈಲಾದಷ್ಟು ಕುಷ್ಠರೋಗಿಗಳ ಶುಶ್ರೂಷೆ ಮಾಡಿದ್ರು. ಇದು 1951ರ ಸಮಯ. ತನ್ನ ಪ್ರಯಾಣದ ನಡುವೆ ಕಂಡ ನೋವುಗಳನ್ನು ನೋಡಿದ ಮೇಲೆ ನಾನು ಜನರ ಕಾಯಿಲೆ ಗುಣಪಡಿಸಬೇಕು ಅಂತ ಮೆಡಿಸಿನ್ ಓದ್ದೆ. ಆದರೆ ಕಾಯಿಲೆಗಳ ಮೂಲ ಕಾರಣ ಬಡತನ ಮತ್ತು ಅನ್ಯಾಯ. ಇದನ್ನು ಗುಣಪಡಿಸೋದಕ್ಕೆ ಕ್ರಾಂತಿಯೊಂದೇ ಪರಿಹಾರ ಅಂತ ಆತ ತನ್ನ ಡೈರಿನಲ್ಲಿ ಬರೀತಾನೆ. ಕ್ಯೂಬಾದ ವೈದ್ಯ ಸಮುದಾಯದ ಜೊತೆ ಮಾತಾಡ್ತಾ, ನಿಜವಾದ ವೈದ್ಯಕೀಯ ಅಂದ್ರೆ ರೋಗವನ್ನ ತಡೆಗಟ್ಟೋದು. ಇದು ಒಬ್ಬ ವೈದ್ಯನ ಕೆಲಸ ಅಲ್ಲ, ಒಂದು ಸಮುದಾಯದ ಸಹಭಾಗಿತ್ವದ ಕೆಲಸ. ವೈದ್ಯರು ಸಾಮಾಜಿಕ ಬದಲಾವಣೆಯ ಸೈನಿಕರಾಗಬೇಕು ಅಂತ ಹೇಳೋದ್ರ ಮೂಲಕ ಆತ ಒಬ್ಬ ಕ್ರಾಂತಿಕಾರಿ ವೈದ್ಯ ಅಂತ ಗುರುತಿಸ್ಕೋತಾನೆ. ಸಾಮಾಜಿಕ ನ್ಯಾಯ ಇಲ್ಲದೆ ವೈದ್ಯಕೀಯ ಅಪೂರ್ಣ ಅನ್ನೋದನ್ನ ಕಂಡುಕೋತಾನೆ. 1955ರಲ್ಲಿ ಮೆಕ್ಸಿಕೋದಲ್ಲಿ ಗಡೀಪಾರಾದ ಒಂದಷ್ಟು ಕ್ರಾಂತಿಕಾರಿಗಳನ್ನ ಅವನು ಭೇಟಿ ಮಾಡ್ತಾನೆ. ಈ ಗುಂಪುಗಳ ಮೂಲಕ ಫಿಡೆಲ್ ಕ್ಯಾಸ್ಟ್ರೋನ ಸಹ ಆತ ಭೇಟಿ ಮಾಡ್ತಾನೆ. ಅವನು ಕ್ಯೂಬಾದ ಸರ್ವಾಧಿಕಾರಿ ಫಲ್ಗೆನ್ಸಿಯೋ ಬಟೆಸ್ಟಾ ವಿರುದ್ಧ ದಂಡೆತ್ತಿ ಗಡೀಪಾರಾಗಿರ್ತಾನೆ. ಸರ್ವಾಧಿಕಾರದ ವಿರುದ್ಧ ಗೆರಿಲ್ಲಾ ಯುದ್ಧ ಮಾಡಿ ಕ್ಯೂಬಾಗೆ ಮರಳೋ ಪ್ರಯತ್ನದಲ್ಲಿರೋ ಫಿಡೆಲ್ ಕ್ಯಾಸ್ಟ್ರೋನ ಭೇಟಿ ಅರ್ನೆಸ್ಟೋನ ದಾರಿಯನ್ನೇ ಬದಲಾಯಿಸುತ್ತೆ. ಫಿಡೆಲ್ ಕ್ಯಾಸ್ಟ್ರೋನ ಗೆರಿಲ್ಲಾ ಪಡೆಗೆ ಅರ್ನೆಸ್ಟೋ ಗುವೇರಾ ಕೂಡ ಸೇರ್ಕೋತಾನೆ. ಗೆರಿಲ್ಲಾ ಪಡೆ ಅಂದ್ರೆ ಹೋರಾಟಗಾರರ ಚಿಕ್ಕ ಚಿಕ್ಕ ತಂಡ. ಅವರು ಸೈನಿಕರ ಹಾಗೆ ಯೂನಿಫಾರ್ಮ್ನಲ್ಲಿ ಇರಲ್ಲ. ರಾಜಕೀಯ ನ್ಯಾಯಕ್ಕಾಗಿ ಶೋಷಣೆಯ ವಿರುದ್ಧ ತಮ್ಮದೇ ಆದ ರೀತಿಯಲ್ಲಿ ಹೋರಾಡ್ತಾ ಇರ್ತಾರೆ. ಇಷ್ಟು ಕಾಲದ ರೋಡ್ ಟ್ರಾವೆಲ್ನಲ್ಲಿ ಕಂಡ ಅನ್ಯಾಯ, ಶೋಷಣೆ, ಅಸಮಾನತೆ ಮತ್ತು ನೋವಿಗೆ ಕ್ರಾಂತಿಯೇ ಪರಿಹಾರ ಅನ್ನೋದನ್ನ ಅರ್ನೆಸ್ಟೋ ಈಗಾಗಲೇ ಅರ್ಥ ಮಾಡ್ಕೊಂಡಿದ್ದ. ಹೋರಾಡೋದಕ್ಕೆ ಅವನು ಸಿದ್ಧವಾಗೇ ಇದ್ದ. ಈಗ ಈ ಹೋರಾಟಕ್ಕೆ ಅವಕಾಶ ಸಿಕ್ಕಿದೆ, ಜೊತೆಗೆ ಅರ್ಥನೂ ಸಿಕ್ಕಿದೆ ಅಂತ ಆತ ಫಿಡೆಲ್ ಕಾಸ್ಟ್ರೋನ ಭೇಟಿಯ ಬಗ್ಗೆ ಹೇಳ್ತಾನೆ. ಇಲ್ಲೇ ಈ ಗೆರಿಲ್ಲಾ ಪಡೆಗಳ ನಡುವೆ ಇರ್ತಾ ಅರ್ನೆಸ್ಟೋ ಚೇ ಎನ್ನಿಸ್ಕೊಂಡ. ಕ್ಯೂಬಾದವರು ಅರ್ನೆಸ್ಟೋಗೆ ಇಟ್ಟ ನಿಕ್ನೇಮ್ ಚೇ. ನಾವು ನಮ್ಮ ಆಡು ಮಾತಲ್ಲಿ ಯಾರ್, ಮಚ್ಚ, ಮಗ ಅಂತೆಲ್ಲ ಹೇಳೋ ಥರ ಅರ್ಜೆಂಟೈನ್ ಎಕ್ಸ್ಪ್ರೆಷನ್ ಚೇ. ಹೀಗಾಗಿ ಅರ್ನೆಸ್ಟೋ ಗವೇರಾ ಚೇ ಗವೇರಾ ಆಗಿ ಬದಲಾದ. ಈ ನಡುವೆ ಚೇ ಹಿಲ್ಡಾ ಅನ್ನೋ ಹೆಣ್ಣನ್ನ ಭೇಟಿಯಾಗ್ತಾನೆ. ಅವಳೊಬ್ಳು ಪೆರುವಿನ ಎಕನಾಮಿಸ್ಟ್. ತನ್ನ ರಾಜಕೀಯ ನಿಲುವುಗಳಿಂದಾಗಿ ಗಡೀಪಾರಾದವಳು. ರಾಜಕೀಯ ವಿಷಯಗಳಲ್ಲಿ ಅತ್ಯಂತ ಆಸಕ್ತಿ ಇದ್ದ ಹಿಲ್ಡಾ ಹಾಗೂ ಚೇ ಒಬ್ರನ್ನೊಬ್ರು ಮೆಚ್ಕೊಂಡ್ರು. ಅವರಿಬ್ಬರನ್ನು ಪ್ರೇಮ ಬೆಸೆಯೋದಕ್ಕೂ ಮೊದಲು ಅವರ ಆದರ್ಶಗಳು ಬೆಸೆದಿದ್ವು. ಆಮೇಲೆ ಅವರಿಬ್ರು ಮದುವೆ ಆದ್ರು, ಹೆಣ್ಣು ಮಗುವೊಂದಕ್ಕೆ ಜನ್ಮ ಕೊಟ್ರು. ಆದ್ರೆ ತನ್ನ ಸಂಸಾರವೇ ತನ್ನ ಲೋಕ ಅನ್ನೋ ಬದುಕು ಅವನದಾಗಿರ್ಲಿಲ್ಲ. ಕ್ರಾಂತಿಯ ಅಲೆ ಅವನನ್ನ ಬಹಳ ದೂರ ಸೆಳೆದ್ಬಿಡ್ತು. ಹಿಲ್ಡಾಳಿಂದ, ತನ್ನ ಪುಟ್ಟ ಸಂಸಾರದಿಂದ ಬಹಳ ದೂರ. ಸಿಯೆರಾ ಮಾಯೆಸ್ಟ್ರಾ ಪರ್ವತಗಳಲ್ಲಿ ಹೋರಾಡೋ ಸಂದರ್ಭದಲ್ಲಿ ಚೇ ಬದುಕಲ್ಲಿ ಇನ್ನೊಬ್ಳು ಹೆಣ್ಣು ಬರ್ತಾಳೆ. ಅವಳು ಅಲೇಡಾ ಮಾರ್ಚ್.
ಚೇ ಇದ್ದ ಗೆರಿಲ್ಲಾ ಪಡೆಗೆ ಹಣ ಸಹಾಯ ಮಾಡೋಕೆ ಅಂತ ಒಂದ್ಸಲ ಒಬ್ಳು ಟೀಚರ್ ಬರ್ತಾಳೆ. ಅಲಿಡಾ ಅಂತ ಅವಳ ಹೆಸರು. ಅವಳ ಭೇಟಿ ಆದ್ಮೇಲೆ ಒಬ್ಬ ಕ್ರಾಂತಿಕಾರಿ ಹಾಗೂ ಮನುಷ್ಯನ ನಡುವೆ ಹೋರಾಟ ನಡೀತಾ ಇದೆ ಅಂತ ಚೇ ಹೇಳ್ತಾನೆ. ಅವರಿಬ್ರು ಜೊತೆಯಲ್ಲಿ ಒಂದೇ ಉದ್ದೇಶಕ್ಕಾಗಿ ಹೋರಾಡಿದ್ರು, ಕ್ಯೂಬಾದ ಸರ್ವಾಧಿಕಾರಿಯ ವಿರುದ್ಧ. ಇಬ್ಬರ ಆದರ್ಶಗಳು ಒಂದೇ, ಗುರಿ ಒಂದೇ. ಹೋರಾಟದ ನಡುವೆ, ಗುಂಡುಗಳ ದಾಳಿಯ ನಡುವೆ ಇಬ್ಬರ ಆತ್ಮೀಯತೆ ಬೆಳೀತು. ಚೇ ಅವಳಿಗೆ ಕವಿತೆಗಳನ್ನ ಓದ್ತಾ ಇದ್ದ. ಅವಳು ಅವಳ ಕನಸುಗಳನ್ನ ಹಂಚ್ಕೋತಾ ಇದ್ಲು. ಹಲವು ವರ್ಷಗಳ ಹೋರಾಟದ ನಂತರ ಫಿಡೆಲ್ ಕ್ಯಾಸ್ಟ್ರೋ ತನ್ನ ಹೋರಾಟದಲ್ಲಿ ಯಶಸ್ವಿಯಾಗ್ತಾನೆ ಮತ್ತು ಕ್ಯೂಬಾದ ಪ್ರೈಮ್ ಮಿನಿಸ್ಟರ್ ಆಗ್ತಾನೆ. ಚೇ ಮತ್ತು ಅವನ ಮೊದಲ ಪತ್ನಿ ಹಿಲ್ಡಾ ವಿಚ್ಛೇದನ ಪಡೀತಾರೆ. ಅಲಿಡಾ ಅವನ ಎರಡನೇ ಪತ್ನಿ ಆಗ್ತಾಳೆ. ಅವನು ನನ್ನೊಬ್ಬಳಿಗೆ ಮಾತ್ರವಲ್ಲ, ಹೋರಾಟದ ಜಗತ್ತಿಗೆ ಸಲ್ಲಬೇಕಾದ ನಾಯಕ. ಆದರೆ ಮೌನದಲ್ಲಿ ಅವನು ಅತ್ಯಂತ ಕೋಮಲ ಹೃದಯಿ ಅಂತ ಅಲಿಡಾ ಬರೀತಾಳೆ. ಚೇ ಹಾಗೂ ಅಲಿಡಾ 4 ಮಕ್ಕಳನ್ನ ಪಡೆದ್ರು. ಚೇ ಒಬ್ಬ ಮೆದು ಹೃದಯದ ಅಪ್ಪ, ಕವಿ ಹೃದಯದ ಪ್ರೇಮಿ. ಆದರೆ ಕರ್ತವ್ಯಕ್ಕೆ ಯಾವಾಗಲೂ ಅವನದು ಮೊದಲನೇ ಆದ್ಯತೆ. ಕ್ರಾಂತಿಯ ಕರೆಗೆ ಅವನು ಯಾವಾಗಲೂ ಸಿದ್ಧನಾಗಿಯೇ ಇರ್ತಾ ಇದ್ದ. ಯಾವುದೇ ಕ್ಷಣದಲ್ಲೂ ತಾನಿರೋ ಜಾಗದಿಂದ ಹೊರಟು ನಿಲ್ಲೋದಕ್ಕೆ ಸಿದ್ಧವಾಗಿದ್ದ. ಪ್ರಿಯ ಅಲಿಡಾ, ನೀನು ಈ ಪತ್ರ ಓದ್ತಾ ಇದೀಯಾ ಅಂದ್ರೆ ನಾನು ಇಲ್ಲಿಲ್ಲ ಅಂತ ಅರ್ಥ. ಯಾವಾಗಲೂ ನೀನು ನೀನಾಗಿರು, ಧೈರ್ಯವಾಗಿರು. ನೀನು ಮತ್ತು ಮಕ್ಕಳು ಸದಾ ನನ್ನ ಹೃದಯದಲ್ಲಿರ್ತೀರಿ ಅಂತ ಪತ್ರ ಬರೆದಿಟ್ಟಿದ್ದ. ಹೋರಾಟದ ಕರೆ ಬಂದಾಗ ಕಾಯದೆ ಮತ್ತೊಮ್ಮೆ ಅವನು ತನ್ನ ಸಂಸಾರದಿಂದ ದೂರ ಆದ. ಆದರೆ ಅವನು ಪ್ರೀತಿಸಿದ ಹೆಣ್ಣುಗಳಿಗಾಗಿ ಅವನ ಹೃದಯದಲ್ಲಿ ಅಪಾರವಾದ ಒಲವಿತ್ತು, ಗೌರವ ಇತ್ತು. ಅದು ತಾನು ಹೋರಾಡ್ತಿರೋ ಮಣ್ಣಿಗಾಗಿ ಇರುವಷ್ಟೇ ಗಾಢವಾದ ಪ್ರೇಮ. 1967ರಲ್ಲಿ ಬೊಲಿವಿಯಾದಲ್ಲಿ ಅವನನ್ನ ಸೆರೆ ಹಿಡಿದು ಗುಂಡಿಟ್ಟು ಕೊಲ್ಲಲಾಯಿತು. ಚೇ ಇನ್ನೂ ದೂರ ಹೊರಟುಬಿಟ್ಟ. ಯಾವ ನಾಡಿನ ಸ್ವಾತಂತ್ರ್ಯಕ್ಕಾಗಿ ಅವನು ಹೋರಾಡ್ತಿದ್ನೋ ಆ ನಾಡಿಂದ, ತಾನು ಪ್ರೀತಿಸಿದ ಹೆಣ್ಣುಗಳಿಂದ ಶಾಶ್ವತವಾಗಿ ದೂರವಾದ. ತನ್ನದೇ ಸುಂದರ ಸಂಸಾರದಲ್ಲಿ ಕಳೆದು ಹೋಗೋ ಆಯ್ಕೆಗಳಿದ್ರೂ ಕೆಲವು ಅಪರೂಪದ ವ್ಯಕ್ತಿಗಳು ನ್ಯಾಯಕ್ಕಾಗಿ, ಹ್ಯುಮ್ಯಾನಿಟಿಗಾಗಿ ತಮ್ಮನ್ನ ತಾವು ಅರ್ಪಿಸ್ಕೋತಾರೆ. ಬಹುಶಃ ತಮ್ಮ ಪ್ರೇಮವನ್ನ ಸಾಬೀತುಪಡಿಸೋ ಅವಶ್ಯಕತೆ ಇವರಿಗಿರೋದಿಲ್ಲ. ಪ್ರೇಮವನ್ನ ಎದೆಯಲ್ಲಿ ಹೊತ್ತು ಕರ್ತವ್ಯದ ಕರೆಗೆ ಹೊರಟು ಬಿಡ್ತಾರೆ. ಸ್ಪ್ಯಾನಿಷ್ನಲ್ಲಿ ದ ಮೋಟರ್ ಸೈಕಲ್ ಡೈರೀಸ್ ಅನ್ನೋ ಸಿನಿಮಾ ಇದೆ. ಚೆಗೋವೆರನ ಮೋಟರ್ ಸೈಕಲ್ ಪ್ರಯಾಣದ ಅನುಭವ, ಒಳನೋಟ, ಎಂಪತಿ ಈ ಸಿನಿಮಾದಲ್ಲಿ ಕಾಣುತ್ತೆ. ವಾಲ್ಟರ್ ಸ್ಯಾಲೇಸ್ ಈ ಸಿನಿಮಾದ ನಿರ್ದೇಶಕರು. ಈ ಸಿನಿಮಾದ ಹಾಡಿಗಾಗಿ ಆಸ್ಕರ್ ಪ್ರಶಸ್ತಿ ಬಂದಿತ್ತು. ಹಾಗೆ ಬೆಸ್ಟ್ ಅಡ್ಯಾಪ್ಟೆಡ್ ಸ್ಕ್ರೀನ್ ಪ್ಲೇ ವಿಭಾಗದಲ್ಲಿ ನಾಮಿನೇಟ್ ಕೂಡ ಆಗಿತ್ತು. ಕ್ರಾಂತಿ ಮತ್ತು ಪ್ರೇಮ ಎರಡು ಬೇರೆ ಅಲ್ವೇನೋ ಅಂತ ಇಂತಹ ಕತೆಗಳನ್ನು ಕೇಳಿದಾಗ, ಇಂತಹ ಸಿನಿಮಾಗಳನ್ನು ನೋಡಿದಾಗ ಅನಿಸುತ್ತೆ. ಯಾಕಂದರೆ ಕ್ರಾಂತಿ ಇರಲಿ, ಭಕ್ತಿ ಇರಲಿ, ತ್ಯಾಗವೇ ಇರಲಿ, ಅದನ್ನು ಮುನ್ನಡೆಸೋದು ಪ್ರೇಮ. ಡಾಕ್ಟರ್ ಅರ್ನೆಸ್ಟೋ ಗೊವೆರಾ ಕ್ರಾಂತಿಕಾರಿ ಚೆಗೋವೆರಾ ಆದ ಕತೆ ಹೇಗಿತ್ತು? ಅಭಿಪ್ರಾಯಗಳನ್ನು ಹಂಚ್ಕೊಳ್ಳಿ. ಜಗತ್ತಿನ ವಿವಿಧ ಕತೆಗಳನ್ನು ಕೇಳೋದಕ್ಕೆ ಟೇಲ್ಸ್ ವಿತ್ ರಶ್ಮಿ ಚಾನೆಲ್ನ ಫಾಲೋ ಮಾಡಿ.